ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಪನ್ನೀರ್ ಹಾಕಿಬಿಟ್ಟು ವೆಜಿಟೇಬಲ್ ಪಲಾವ್ನ ಮಾಡ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆಗೆ ನಾನು ಬೀಟ್ರೋಟ್ ರಾಯ್ತನ ಮಾಡ್ಕೊಂಡಿದ್ದೆ. ಬೀಟ್ರೋಟ್ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಆನಿಯನ್ನು ಹಾಗೆ ಕೊತ್ತಂಬರಿನ ಕೂಡ ಹಾಕಿ ಬೀಟ್ರೋಟ್ ರಾಯ್ತನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಮನೆಯಲ್ಲಿ ಬೀಟ್ರೋಟ್ ಜಾಸ್ತಿ ಇರೋದ್ರಿಂದ ಇನ್ನೂ 2 ಕೂಡ ಬೀಟ್ರೋಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ದಿಯಾಗಿರುವಂತಹ ಬೀಟ್ರೋಟ್ ರೆಸಿಪಿ, ವೆಯ್ಟ್ ಲಾಸ್ ರೆಸಿಪಿ ಅಂತಲೂ ಹೇಳ್ಬೋದು. ತುಂಬಾ ಟೇಸ್ಟಿಯಾಗೂ ಮಾಡ್ಕೋಬೋದು. ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಪೂರ್ತಿಯಾಗಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಇವತ್ತು ಬೀಟ್ರೋಟ್ ರಾಯ್ತ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಮಾಡ್ಕೊಂಡಿದ್ದೆ. ಕಲರ್ ನೋಡಿದ್ರೆ ನನ್ನ ಮಕ್ಕಳಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಮೊಸರಿಗೆ ಹಾಕಿರ್ತೀವಲ್ವ, ಸ್ವಲ್ಪ ಪಿಂಕಿಶ್ ಕಲರ್ ಕಾಣ್ತಾ ಇರುತ್ತೆ. ನನ್ನ ಮಗಳು ತುಂಬಾ ಇಷ್ಟಪಟ್ಟು ತಿಂತಾಳೆ ಬೀಟ್ರೂಟ್ ರಾಯ್ತ. ಈ ಥರ ಎಲ್ಲ ಆದರೆ ನನ್ನ ಮಗನೂ ಕೂಡ ತೋರಿಸ್ತಾನೆ, ಪಲಾವ್ ತಿನ್ನಬೇಕಾರೆ ಬೀಟ್ರೂಟ್ ರಾಯ್ತ ತಿನ್ನಿಸು ಅಂತಂದು. ಇದು ಒಂಥರ ಸ್ವಲ್ಪ ತರಕಾರಿ ಎಲ್ಲ ಒಳಗಡೆ ಹೋಗುತ್ತೆ ಒಂಚೂರು. ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ರೆ ತಿನ್ನಲ್ಲ. ಈ ಥರ ರಾಯ್ತ ಎಲ್ಲ ಮಾಡಿದ್ರೆ ಪಲಾವ್ ಜೊತೆ ಮಿಕ್ಸ್ ಆಗಿಬಿಡುತ್ತಲ್ಲ, ಅಷ್ಟೊಂದು ಅದರದ್ದು ಟೇಸ್ಟ್ ಎಲ್ಲ ಗೊತ್ತಾಗಲ್ಲ, ಸುಮ್ಮನೆ ತಿಂತಾರೆ. ಹಾಗೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಒಂದು ಲೋಟ ಬಿಸಿನೀರನ್ನು ಕುಡಿದೆ. ಅದಾದಮೇಲೆ ನನ್ನ ಮಗ ಈ ಥರ ಎಲ್ಲ ಹರಡ್ಬಿಟ್ಟಿರ್ತಾನೆ. ಅವ್ನು ಮಲ್ಕೊಂಡ್ಮೇಲೆ ನಾನು ಈ ಥರ ಎಲ್ಲ ಕ್ಲೀನಿಂಗ್ ಕೆಲಸಗಳೇ ಮಾಡ್ಕೋಬೇಕು. ಇವತ್ತು ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಆಗಿತ್ತು. ಅಂದರೆ ವಾಟರ್ ಪ್ರಾಬ್ಲಮ್ ಅಂತಂದರೆ ಏನೋ ಮೋಟರ್ ಏನೋ ಹಾಳಾಗಿಬಿಟ್ಟಿತ್ತಂತೆ. ಮೋಟರ್ ಸ್ಟಾಪ್ ಆಗಿರೋದ್ರಿಂದ ನೀರು ಕೂಡ ಖಾಲಿಯಾಗಿಬಿಟ್ಟಿತ್ತು ಟ್ಯಾಂಕಲ್ಲಿ. ಹಾಗಾಗಿ ಇವತ್ತು ಏನು ಕೆಲಸಗಳೇ ಆಗಿಲ್ಲ. ಹಾಗಾಗಿ ಕೆಲಸಗಳೆಲ್ಲ ಸಂಜೆಗೆ ಮಾಡಿಕೊಂಡೆ. ಅಂದರೆ ಮಧ್ಯಾಹ್ನಕ್ಕೆ ಸರಿ ಹೋಯಿತು, ಮೋಟರೆಲ್ಲ ಸರಿ ಮಾಡಿಸಿದ್ರು. ಅದಾದಮೇಲೆ ನಾನು ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇವಾಗ ಮಧ್ಯಾಹ್ನಕ್ಕೆ ನಾನು ಏನೂ ಮಾಡ್ಕೊಂಡಿರಲಿಲ್ಲ. ಪಲಾವೇ ಇತ್ತಲ್ವ, ಪನ್ನೀರ್ ಪಲಾವ್ನೇ ತೊಗೊಂಡೆ. ಅದಾದಮೇಲೆ ಸಂಜೆಗೆ ನಾನು ಇಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ನೀರಿರಲಿಲ್ಲ. ಮಧ್ಯಾಹ್ನ ಎಲ್ಲ ಕೆಲಸ ಮಾಡಿಕೊಂಡು ಸಂಜೆನೇ ಪೂಜೆ ಮಾಡೋಣ ಅಂತಂದು ನಾನು ರಂಗೋಲಿ ಹಾಕಿದ್ದೀನಿ. ನನ್ನ ಮಗ ಈ ಥರ ಮಾಡಿಬಿಟ್ಟು ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಈ ಥರ ಪುಡಿ ರಂಗೋಲಿನ ಹಾಕ್ತಾನೆ ಇರಲಿಲ್ಲ. ಇದು ಅಕ್ಕಿ ಹಿಟ್ಟಿಂದ ಬರ್ತಾ ಇತ್ತಲ್ವ, ಅದನ್ನು ಹಾಕ್ತಾಯಿದ್ದೆ. ಅದನ್ನು ಬಿಡ್ತಾ ಇರಲಿಲ್ಲ. ಅದನ್ನು ಬೆರಳಿಂದ ಹಿಂಗೆ ಜೋರಾಗಿ ಉಜ್ಜಿ ತೆಗಿತಾ ಇದ್ದೆ. ನಾನು ಒಂದಿನ ಮುಂಚೆನೇ ರಾಜ್ಮಾನ ನೆನೆ ಹಾಕಿದ್ದೆ. ತುಂಬಾ ಒಳ್ಳೆಯ ಬೆನಿಫಿಟ್ ಇದೆ ವೆಯ್ಟ್ ಲಾಸ್ಗೆ ಇದನ್ನು ಯೂಸ್ ಮಾಡೋದ್ರಿಂದ. ಸಲಾಡ್ ಟೈಪ್ ಮಾಡ್ಕೊಳ್ಳೋಣ, ಡಿನ್ನರ್ಗೆ ಏನು ಬೇಡ ಸದ್ಯಕ್ಕೆ, ಸಲಾಡ್ ಮಾಡ್ಕೊಂಬೇಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕುಕ್ಕರ್ಗೆ ಇದನ್ನು ಹಾಕ್ತಾಯಿದ್ದೀನಿ, ಅಷ್ಟೂ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಉಪ್ಪು ಕೊಡೋಣ. ನೀವು ರಾಜ್ಮಾ ರೆಸಿಪಿ ಮಾಡಬೇಕು ಅಂತಂದರೆ ಅದನ್ನು ಒಂದಿನ ಮುಂಚೆನೇ ಚೆನ್ನಾಗಿ ನೆನೆಸ್ಬೇಕು. ಇಲ್ಲ ಅಂತಂದರೆ ತುಂಬಾ ಗಟ್ಟಿ ಇರುತ್ತೆ. ನೀವು ಎಷ್ಟೇ ಬೇಯಿಸಿದ್ರೂ ಬೇಯೋದಿಲ್ಲ ಅದು. ನಾನು ಫಸ್ಟ್ ಟೈಮ್ ತಂದಾಗ ಹಾಗೆ ಬೇಯಿಸ್ಬಿಟ್ಟಿದ್ದೆ. 7-8 ವಿಷಿಲ್ ಕೂಗ್ಸಿದ್ರೂ ಕೂಡ ರಾಜ್ಮಾ ಬೇಯ್ತಾನೆ ಇರಲಿಲ್ಲ. ಆಮೇಲೆ ಇದನ್ನು ನೆನೆ ಹಾಕಬೇಕು ಅಂತಂದು ಅದಾದಮೇಲೆ 1 ಡೇ ಫುಲ್ ನೆನೆ ಹಾಕಿಬಿಟ್ಟು ಮತ್ತೆ ನೆಕ್ಸ್ಟ್ ಮಾಡುವಾಗ ಆ ಥರ ಮಾಡ್ಕೊಂಡಿದ್ದೆ. ನೆನೆ ಹಾಕಿದ್ರೂ ಕೂಡ ಒಂದು 3-4 ವಿಷಿಲ್ ಅಂತೂ ಕೂಗಿಸ್ಲೇಬೇಕು, ಇಲ್ಲಾಂತಂದರೆ ಅಷ್ಟು ಸುಲಭವಾಗಿ ಬೇಯೋದಿಲ್ಲ ಅದು. ನಾನು ಇಲ್ಲಿ ಬೇಯಿಸಿರುವಂಥ ರಾಜ್ಮಾ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ತಿಂತೀರಾ ಅದರಷ್ಟು ಕ್ವಾಂಟಿಟಿ ಹಾಕ್ಕೋಬೋದು. ಇಲ್ಲಿ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಕೂಡ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಿ ಸೌತೆಕಾಯಿ, ಆನಿಯನ್ನು, ಕ್ಯಾರೆಟು ಮತ್ತು ಟೊಮೊಟೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೀಟ್ರೋಟು ಕೂಡ ತುರಿದು ಹಾಕ್ಕೊತಾ ಇದ್ದೀನಿ. ಬೀಟ್ರೋಟ್ ತುಂಬಾ ಒಳ್ಳೆಯದು. ಎಲ್ಲ ಫುಡ್ಡಲ್ಲಿ ಸ್ವಲ್ಪ ಬೀಟ್ರೋಟು, ಕ್ಯಾರೆಟ್ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ. ಹಾಗೆ ನಾನು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಸಲಾಡ್ಗೆಲ್ಲ ಇವಾಗ ಬ್ಲ್ಯಾಕ್ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೊಂಥರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ ತಿನ್ನೋಕ್ಕೆ.
ನಾರ್ಮಲ್ ಸಾಲ್ಟ್ಗಿನ. ಸೊ ಅದನ್ನು ಡಿನ್ನರ್ ಕಂಪ್ಲೀಟ್ ಆಯಿತು. ಹಾಗೆ ನನ್ನ ಹಸ್ಬೆಂಡ್ ಅದನ್ನು ಸ್ನ್ಯಾಕ್ಸ್ ರೀತಿ ತಿಂದರು. ಅವ್ರು ಅದನ್ನೆಲ್ಲ ಡಿನ್ನರ್ ಥರ ತಿನ್ನಲ್ಲ. ಸೊ ನನಗೆ ಅದು ಡಿನ್ನರು. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೀನಟ್ ಬಟರು ಅದಕ್ಕೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು ಅಂತ ನನ್ನ ಮಗಳು ತಿಂತಾನೆ ಇರಲಿಲ್ಲ, ಇಷ್ಟಪಡ್ತಾ ಇರಲಿಲ್ಲ. ನನಗಂತ ಸ್ವಲ್ಪ ಸ್ವೀಟ್ ಕಮ್ಮಿನೇ ಹಾಕ್ಕೊಂಡಿದ್ದೆ. ಅವಳಿಗೆ ಸ್ವಲ್ಪ ಬ್ರೆಡ್ಡಿಗೆಲ್ಲ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಅಂತ ಅನಿಸ್ತಾಯಿತ್ತು. ನಂಗೆ ಬೇಡ ಬೇಡ ಅಂತಿದ್ಲು. ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಸಪ್ರೇಟಾಗಿ ಅವಳಿಗಂತಲೇ ತೆಗೆದುಬಿಟ್ಟು 1-2 ಸ್ಪೂನಷ್ಟು ಜೇನುತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಇಲ್ಲ ಅಂತಂದರೆ ಅವಳಿಗೆ ಸಪ್ಪೆ ಅನಿಸುತ್ತಲ್ಲ, ಅದು ಶೇಂಗಾದೇ ಫ್ಲೇವರ್ ಬರುತ್ತೆ ಅಂತಂದು ಅವಳು ತಿನ್ನೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಜೇನುತುಪ್ಪ ಹಾಕಿದ್ದೀನಿ ಈ ಸಲ. ಚೆನ್ನಾಗಿತ್ತು ಅಂತ ಹೇಳಿದ್ರು. ಸ್ವಲ್ಪ ಸ್ವೀಟ್ ಇದ್ರೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ. ನಾನು ಅವಾಗವಾಗ ಒಂದೊಂದು ಸ್ಪೂನ್ ತೊಗೊತಾ ಇರ್ತೀನಿ. ಈಗ ವರ್ಕೌಟ್ ಆದಮೇಲೆ ನನಗೆ ಸ್ವಲ್ಪ ಫುಲ್ಲು ಹೊಟ್ಟೆ ಹಸ್ವಾಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ 1 ಸ್ಪೂನ್ ತೊಗೊತೀನಿ. ಅಂದರೆ 2 ಡೇಸ್ ಒನ್ಸ್ ತೊಗೊತೀನಿ ಅಷ್ಟೇ, ಡೈಲಿ ಏನು ತೊಗೊಳಲ್ಲ ನಾನು ಪೀನಟ್ ಬಟ್ರನ್ನು. ಸೊ ಅವಳಿಗೆ ಅಂತಂದು ಬ್ರೇಕ್ಫಾಸ್ಟಿಗೆ ನಾನು ಪುಳಿಯೋಗರೆ ಮಾಡು ಅಂತ ಹೇಳಿದ್ಲು. ಸರಿ ಅಂತಂದು ಪುಳಿಯೋಗರೆನ ಮಾಡಿಕೊಡ್ತಾಯಿದ್ದೀನಿ ಅವಳಿಗೆ. ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ತಾಳೆ, ಹಾಗೆ ಇಲ್ಲೂ ಕೂಡ ತಿಂತಾಳೆ ಅಂತ. ಹಾಗೆ ಸ್ನ್ಯಾಕ್ಸ್ಗೆ ಅಂತಂದು ಪೀನಟ್ ಬಟರು ಮತ್ತು ಬ್ರೆಡ್ನ ಇಟ್ಟಿದ್ದೀನಿ. ಜಾಮ್ ಬದಲು ಪೀನಟ್ ಬಟರ್ ಬೆಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಜಾಮ್ ಅಷ್ಟೊಂದೆಲ್ಲ ಒಳ್ಳೆಯದಲ್ಲ. ಹಾಗೆ ನನಗೆ ಅಂತಂದು ಬ್ರೇಕ್ಫಾಸ್ಟ್ಗೆ ನಾನು ಸೇಮ್ ಬೀಟ್ರೋಟ್ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಕೊಬೋದು. ಈರುಳ್ಳಿ, ಟೊಮೊಟೊ, ಕ್ಯಾರೆಟು ಹಾಗೆ ಬೀಟ್ರೋಟ್ ಇದಿಷ್ಟನ್ನು ತುರಿದಿಟ್ಟೆ. ಅದ್ರ ಜೊತೆಗೆ ಕ್ಯಾಬೇಜ್ ಇದ್ದರೂ ಕೂಡ ನೀವು ಹಾಕ್ಕೋಬೋದು. ಅದ್ರ ಜೊತೆಗೆ ಖಾರದ ಪುಡಿ, ಅರಿಶಿನ, ಉಪ್ಪು, ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಜವಾನ ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದು 2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಬರುತ್ತಲ್ವ, ಸೊ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಂಚು ಚೆನ್ನಾಗಿ ಕಾಯಬೇಕು. ಇದೇನು ಹಂಚಿಗೆಲ್ಲ ಅಂಟಲ್ಲ. ಸೊ ನಾರ್ಮಲಾಗಿ ನೀವು ಹಾಕ್ಕೋಬೋದು. ಸೊ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಬೀಟ್ರೋಟ್ ಬೇಡ ಅಂತಂದರೆ ನೀವು ನಾರ್ಮಲಾಗಿ ಕೂಡ ಮಾಡ್ಕೋಬೋದು. ಬೀಟ್ರೋಟ್ ಹಾಕಿದ್ರೆ ಒಂಥರ ಕಲರ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಥರ ದೋಸೆನ ನಾನು 2 ದೋಸೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಪೀನಟ್ ಚಟ್ನಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೆಂಪು ಚಟ್ನಿ ಇತ್ತು, ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಪೀನಟ್ ಚಟ್ನಿ ಅಷ್ಟೊಂದು ಖಾರ ಇರಲಿಲ್ಲ. ಹಾಗಾಗಿ ಇಲ್ಲಿ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಸೀಡ್ಸು ಮತ್ತು ಮೂಸಂಬಿನ ತೊಗೊಂಡಿದ್ದೀನಿ. ಮೂಸಂಬಿ ನಾನು ಒಂದು ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಮಧ್ಯಾಹ್ನದ ಊಟಕ್ಕೆ ರಾಗಿ ರೊಟ್ಟಿ ಜೊತೆಗೆ ಹಲಸಂದಿ ಕಾಳು ಮತ್ತು ಸೋರೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ಫೈಬರು, ಪ್ರೋಟೀನು, ಕಾರ್ಬೋಹೈಡ್ರೇಟು 3 ಕೂಡ ಸಮನಾಗಿರೋ ಥರ ತೊಗೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಏನಾದರೂ ತೊಗೊತೀನಿ ಆಮೇಲೆ. ಸೊ ಇವಾಗಿನ ತಿಂದಿದ್ದೀನಲ್ವ, ಸೊ ಹಾಗಾಗಿ ನನ್ನ ಮಗ ಏನೋ ಮಾಡ್ತಾಯಿದ್ದ, ಅಲ್ಲಿ ನಿಂತ್ಕೊಂಡು ಅವ್ರೇನೋ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತಂದು ನೋಡ್ತಾ ಇದ್ದ. ಹಾಗೆ ಮತ್ತು ರಾತ್ರಿ ಊಟಕ್ಕೆ ಕೂಡ ನಾನು ಸೌತೆಕಾಯಿ, 1 ಬ್ರೆಡ್ ಹಾಕ್ಕೊಂಬಿಟ್ಟು, ಸೊ ನಾನು ಇಲ್ಲಿ ನಾರ್ಮಲ್ ಮೈದಾ ಬ್ರೆಡ್ಡೇ ತೊಗೊಂಡಿದ್ದೀನಿ. ಸೊ 2 ಎಗ್ಗಿಂದ 1 ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಡಿನ್ನರು. ಅದಾದಮೇಲೆ ನಾಳೆಗೆ ಇಡ್ಲಿಗೆ ಹಾಕೋಣ ಅಂತಂದು ಇಡ್ಲಿಗೆ ಹಾಕಿದ್ದೆ. ಸೊ ನೆನಪಾಗಿರಲಿಲ್ಲ, ನಾನು ಸಂಜೆನೇ ನೆನೆ ಹಾಕಿದೆ. ಒಂದು 6 ಗಂಟೆಗೆ ನೆನೆ ಹಾಕಿದ್ದೆ ಉದ್ದಿನಬೇಳೆ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ವಡೆಗೆ ತೆಗ್ದಿಡೋಣ ಅಂತ. ನನ್ನ ಮಕ್ಕಳಿಗೆ ವಡೆ ಅಂದರೆ ಇಷ್ಟ ಅಲ್ವ. ಪ್ರತಿ ಸಲನೂ ನಾನು ಇಡ್ಲಿ ಮಾಡಿದಾಗೆಲ್ಲ ವಡೆನೂ ಕೂಡ ಅವರಿಗೆ ಮಾಡಿಕೊಡ್ತಾ ಇರ್ತೀನಿ. ಸೊ ಈ ಕಡೆ ಇಡ್ಲಿಗೆ ಅಂತಂದು ಎಲ್ಲ ರವೆ ಹಾಕಿಬಿಟ್ಟು ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ನಾನು ಇನ್ಸ್ಟೆಂಟಾಗಿರೋ ಅಂತಂದೇ ಮಾಡೋದು. ಅಕ್ಕಿ ಎಲ್ಲ ರುಬ್ಬಿ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾರ್ಮಲಾಗಿ ನಾನು ಇಡ್ಲಿ ಹಿಟ್ಟಿಗೆ ಉದ್ದಿನಬೇಳೆನ ರುಬ್ಬಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ರವೆನ ಮಿಕ್ಸ್ ಮಾಡಿಬಿಡ್ತೀನಿ. ಅದೇ ಚೆನ್ನಾಗಿ ಬರುತ್ತೆ, ನನಗೆ ಇಷ್ಟ ಆಗುತ್ತೆ. ಅದನ್ನ ಸ್ವಲ್ಪ ಹಾಲಿನ ಪಾತ್ರೆ ಮೇಲೆ ಇಟ್ಟೆ, ತುಂಬ ಚೆನ್ನಾಗಿ ಉಪ್ಪು ಬಂದಿತ್ತು. ಹಾಗೆ ರಾತ್ರಿ ಊಟ ಎಲ್ಲ ಆದಮೇಲೆ ನಾನು 1 ಅವರ್ ಆದಮೇಲೆ ಇನ್ನೇನು ಮಲ್ಕೊಳ್ಳೋಕೆ ಹೋಗ್ತೀವಿ ಅನ್ನೋ ಟೈಮಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊತೀನಿ. ಯಾವುದಾದ್ರೂ ತೊಗೋಬೋದು, ಇದೇ ತೊಗೋಬೇಕು ಅಂತ ಏನೂ ಇಲ್ಲ. ಸೊ ನಾನು ಇವಾಗ ರೀಸೆಂಟಾಗಿ ಒಂದು 15 ಡೇಸಿಂದ ಈ ಟೀನ ಯೂಸ್ ಮಾಡ್ತಾಯಿದ್ದೀನಿ. ಇಂದ ರೆಗ್ಯುಲರ್ ಆಗಲ್ಲ, ಒಂದು ದಿನ ಬಿಟ್ಟು ಒಂದು ದಿನ ಆ ಥರ ಯೂಸ್ ಮಾಡ್ತೀನಿ. ಒಂದೊಂದು ದಿನ ಬೇರೆ ಟೀನ ಮಾಡ್ಕೊತೀನಿ. ಇದು ಕ್ಯಾಮಮೈಲ್ ಫ್ಲವರ್ದು. ಸೊ ಇದು ಹರ್ಬಲ್ ಟೀ ಅಂತ, ತುಂಬಾ ಒಳ್ಳೆಯದು. ನಿಮಗೆ ರಾತ್ರಿ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಆಮೇಲೆ ಡೈಜೆಷನ್ ಚೆನ್ನಾಗಾಗುತ್ತೆ, ಮೆಟಬಾಲಿಸಮ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಸೊ ಇದು ತುಂಬಾ ಒಳ್ಳೆಯದು. 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸೊ 250 ml ವಾಟರ್ಗೆ 1 ಸ್ಪೂನು. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊತೀನಿ. ನಂಗೆ ಅಷ್ಟೊಂದು ಇದ್ರ ಸ್ಮೆಲ್ಲು ಆಗಲಿ ಟೇಸ್ಟ್ ಆಗಲಿ ಇಷ್ಟ ಆಗಲ್ಲ. ಬಟ್ ವಾರಕ್ಕೆ ಒಂದು 3 ದಿನ ಕುಡಿತೀನಿ ಅಂತ ಹೇಳ್ಬೋದು ಅಷ್ಟೇ. ಸೊ ಇದು ಡ್ರೈಡ್ ಫ್ಲವರ್ ಇದು. ಸೊ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಇದನ್ನು ನಾನು ಈ ರೀತಿ ಒಂದು 10 ನಿಮಿಷ, ಇದು ಕುದಿಸೋದು ಬೇಡ, ಬಿಸಿನೀರಿಗೆ 10 ನಿಮಿಷ ಹಾಕಿಟ್ಟು ಹಾಗೇನೋ ತೊಗೋಬೋದು. ನಾನು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೊಡ್ತೀನಿ. ನಾನು ಏನೇ ಡಿಟಾಕ್ಸ್ ಡ್ರಿಂಕ್ ಅಥವಾ ನನ್ನ ಸಲಾಡು ಏನು ಮಾಡಿಕೊಂಡ್ರು ಕೂಡ ಅವ್ರಿಗೂ ಕೂಡ ಕೊಡ್ತೀನಿ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಿಸ್ತೀನಿ. ಬಟ್ ಎಲ್ಲನೂ ತಿನ್ನಲ್ಲ ಅವರು, ನಾನು ಕೊಟ್ಟಿದ್ದೆಲ್ಲ.
ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ತೀನಿ. ಮತ್ತು ಅದು ತಿನ್ನಲ್ಲ ಅಂತ ಹೇಳಿದ್ಮೇಲೆ ಬೇರೆ ಮಾಡಿಕೊಡ್ಲೇಬೇಕು ನಾನು. ಸೊ ನೈಟ್ ಮಾತ್ರ ನಾನು ಡಿಟಾಕ್ಸ್ ಡ್ರಿಂಕ್ ಯಾವ ಥರ ಈಗ ಬೇರೆ ಬೇರೆ ಥರ ಏನಾದರೂ ಮಾಡ್ಕೊತೀನಿ, ಚಕ್ಕೆ ಹಾಕಿ ಅಥವಾ ಜೀರಾ ವಾಟರ್ ಈ ಥರ ಏನಾದರೂ ಮಾಡಿಕೊಂಡಾಗ ಅವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಕೊಡ್ತೀನಿ. ಅವ್ರು ಜಾಸ್ತಿ ಕುಡಿಯೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಸೊ ಬೇರೆ ಬೇರೆ ಡಿಟಾಕ್ಸ್ ಡ್ರಿಂಕ್ಗಳು ಬೇಕು, ನೈಟ್ ಬೆಡ್ ಟೈಮ್ ಡಿಟಾಕ್ಸ್ ಡ್ರಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಅದನ್ನು ಕೂಡ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಕೆಲವರೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದೀರಾ. ನನಗೆ ನಿಮ್ಮ ವಿಡಿಯೋಸ್ ನೋಡೋದ್ರಿಂದ ನನಗೆ ಮೋಟಿವೇಶನ್ ಆಗ್ತಾಯಿದೆ. ಹಾಗೆ ನಿಮ್ಮ ರೆಸಿಪಿಗಳೆಲ್ಲ ನಂಗೆ ಒಂದಿನದ ರೆಸಿಪಿ ಆಗ್ತಾಯಿದೆ, ನಂಗೆ ತುಂಬ ಇಷ್ಟ ಆಗ್ತಾಯಿದೆ ನಿಮ್ಮ ವ್ಲಾಗ್ಸ್ ನೋಡೋಕ್ಕೆ ಅಂತಂದು ಕಮೆಂಟ್ ಮಾಡ್ತಾಯಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ನನ್ನ ವೀಡಿಯೋಸ್ನ ನೋಡಿ ಥರ ಮೋಟಿವೇಟ್ ಆಗ್ತಾ ಇದ್ದಾರಲ್ವ, ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ. ಹಾಗೆ ಅದಕ್ಕೆ ಸ್ವಲ್ಪ ನಾನು ಹನಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹನಿ ಇಷ್ಟರರು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಹನಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಇಲ್ಲಾಂದರೆ ಹಾಗೆ ಕುಡಿಯೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಸೊ ಇದನ್ನು ಹನಿ ಲೆಮನ್ ಹಾಕ್ಕೊಂಡೇ ಕುಡಿಬೇಕು ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೇಡ ಅಂತಂದರೆ ಹಾಗೆ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಲೆಮನ್ ಅಷ್ಟೇ ಹಾಕ್ಕೊಂಡು ನೀವು ಕುಡಿಬೋದು. ಹಾಗೆ ಇದು ಕಂಟಿನ್ಯೂಸ್ ಆಗಿ 3 ಡೇಸ್ದು ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆ ಯಾವ ವೀಡಿಯೋಸು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ಅಂತ.